ನಾವೆಷ್ಟೇ ಸಂಪಾದನೆ ಮಾಡ್ಬೋದು, ನಾವೆಷ್ಟೇ ದುಡಿಬೋದು, ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಆದರೆ ನಮ್ಮ ಮೆಂಟಲ್ ಹೆಲ್ತ್ ಹಾಗೆ ಫಿಸಿಕಲ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಆ ಸಂಪಾದನೆಗೆ ಅರ್ಥ ಇರಲ್ಲ. ನೀವೇನಂತೀರಾ? ಜೀವನದಲ್ಲಿ ಮನುಷ್ಯಂಗೆ ಮನಃಶಾಂತಿ, ನೆಮ್ಮದಿ ಅಥವಾ ಪೀಸ್ ಅನ್ನೋದಿದ್ರೆ ಸುಖವಾಗಿದ್ದಂಗೆ ಅಂತ ನನ್ನ ಉದ್ದೇಶ. ಎಷ್ಟೊಂದು ಜನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ದೈಹಿಕ ಆರೋಗ್ಯ ಅಂತ ಮಾತ್ರ ಅನ್ಕೊತಾರೆ. ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮೆಂಟಲಿ ಚೆನ್ನಾಗಿದ್ದರೆ ಮಾತ್ರ, ನಾವು ಮೆಂಟಲ್ ಹೆಲ್ತ್ ಚೆನ್ನಾಗಿದ್ದರೆ ಮಾತ್ರ ನಮ್ಗೆ ಏನೇ ಕೆಲಸ ಮಾಡೋದಕ್ಕಾಗಿರ್ಬೋದು, ಏನೇ ಮಾಡೋದಕ್ಕಿರ್ಬೋದು ಆ ಒಂದು ಉತ್ಸಾಹ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಮೆಂಟಲ್ ಹೆಲ್ತ್ ಹಾಗೆ ಫಿಸಿಕಲ್ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ ನೋಡಿಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಂಗೆ ಟೈಮ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ, ಮನಸ್ಸಿದ್ದರೆ ಮಾರ್ಗ ಅಂತ ನಾನು ಅನ್ಕೊತೀನಿ. ನಾವು ನಿಜವಾಗ್ಲೂ ಮನಸ್ಸು ಮಾಡಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು. ಸೊ ಟೈಮ್ನ ಮಾಡಿಕೊಂಡು ನಿಮ್ಮ ಮೆಂಟಲ್ ಹೆಲ್ತ್ ಹಾಗೆ ಫಿಸಿಕಲ್ ಹೆಲ್ತ್ನ ಚೆನ್ನಾಗಿ ಮಾಡ್ಕೊಳ್ಳೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ನಾನು ಓವರಾಲ್ ನನ್ನ ಮೆಂಟಲ್ ಹಾಗೆ ಫಿಸಿಕಲ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ 21 ಡೇಸ್ ವೆಲ್ನೆಸ್ ಚಾಲೆಂಜ್ನ ತೊಗೊತಾ ಇದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮಂಡೆಯಿಂದ ನಾನು ಎವ್ರಿ ಡೇ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ, ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಎಷ್ಟೊಂದು ಜನದ ಒಂದು ಮೇನ್ ಕ್ವಶನ್ ಇದೆ, ನೀವು ಏನು ಕೆಲಸ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಾ. ಸೊ ನಾನು ಈ ವಿಡಿಯೋ ಮೂಲಕ ಆನ್ಸರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ನಾನು ಮೇಯ್ನಾಗಿ ಏನೇನು ಕೆಲಸ ಮಾಡ್ತೀನಿ ಅಂದರೆ ನಂದು 3 ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತ ಹೇಳ್ಬೋದು. ನಾನು ಫಸ್ಟ್ ಒನ್ ಬಂದುಬಿಟ್ಟು ನಾನು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರು. ನಂದು ಇನ್ಸ್ಟಾಗ್ರಾಮಲ್ಲಿ ದಟ್ ಕಪಲ್ ಹೂ ಎಕ್ಸ್ಪ್ಲೋರ್ ಅಂತ ಒಂದು ಪೇಜ್ ಇದೆ, ಹಾಗೆ ಕುಸುಮ ರಾಜನ ಅಂತ ಒಂದು ಪೇಜ್ ಇದೆ, ಹಾಗೆ ಯೂಟ್ಯೂಬ್ ಕೂಡ ಇದೆ. ಅದಲ್ಲದೆ ನಾನು ಒಂದು ಕಂಪ್ನಿನಲ್ಲಿ, ಒಂದು ಸ್ಟಾರ್ಟಪ್ಪಲ್ಲಿ PR ಆ್ಯಂಡ್ ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಅದಲ್ಲದೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಬ್ರ್ಯಾಂಡ್ಸಿಗೆ ನಾನು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕೆಲಸ ಬಂದ್ಬಿಟ್ಟು ಒಂದು 40 to 50% ಅಷ್ಟು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಇನ್ನೊಂದು 50 to 60% ಅಷ್ಟು ಹೊರ್ಗಡೆ ಕೆಲಸ ಇರುತ್ತೆ. ಹಾಗೆ ಎಷ್ಟೊಂದು ಜನ ಇನ್ನೊಂದು ಕ್ವೆಶನ್ ಕೇಳಿದ್ದೀರಾ, ನಾನು ಏನು ಓದಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್. ಬಟ್ ನಾನು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿ ಒಂದು MNC ಕಂಪ್ನಿನಲ್ಲಿ ಸ್ವಲ್ಪ ವರ್ಷಗಳ ಕಾಲ ಕೆಲಸ ಮಾಡಿದೆ. ಅದಾದಮೇಲೆ ಕ್ವಿಟ್ ಮಾಡಿ ನನ್ನ ಸೋಷಿಯಲ್ ಮೀಡಿಯಾ ಫುಲ್ಲು ಕ್ಲಿಕ್ ಆಯಿತು ಅಂತ ಹೇಳ್ಬಿಟ್ಟು ಇದನ್ನೇ ಫುಲ್ ಟೈಮ್ ಆಗಿ ತೊಗೊಂಡೆ. ಸೊ ಇವತ್ತಿನ ದಿನ ನನ್ನ ವರ್ಕು ಅಥವಾ ನನ್ನ ಕೆಲಸ, ನಂದು ಹೋಲ್ ಡೇ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ನನ್ನ ಕೆಲಸ ಒಂದೊಂದು ದಿನ ಜಾಸ್ತಿ ಮನೇಲಿರುತ್ತೆ, ಒಂದೊಂದು ದಿನ ಜಾಸ್ತಿ ಹೊರಗಡೆ ಇರುತ್ತೆ, ಆ ಥರ ಇರುತ್ತೆ. ಸೊ ಇವತ್ತು ನಮ್ಮ ಪಪ್ಪ ಬಂದಿದ್ದರು. ಸೊ ಬೆಳಗ್ಗೆ ನಾನು ರುಟೀನ್ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಪಪ್ಪನ ಜೊತೆ ಹೋಗ್ಬಿಟ್ಟು ವೆಜಿಟೇಬಲ್ಸ್ ತಗೊಬರೋಣ ಅಂತ ಹೋಗಿದ್ದೆ. ನಮ್ಮ ಪಪ್ಪನೇ ನೋಡಿ ವೆಜಿಟೇಬಲ್ಸ್ ಎಲ್ಲ ಆರಿಸ್ಕೊಡ್ತಾ ಇದ್ದಾರೆ. ಸೊ ಅದಾದ ನಂತರ ಮನೆಗೆ ಬಂದುಬಿಟ್ಟು ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿದೆ. ಇವತ್ತು ಬಂದು ಅವಲಕ್ಕಿ ಜೊತೆಗೆ ಬಾಯ್ಲ್ಡ್ ಎಗ್ ಮಾಡಿದ್ದೆ. ಸೊ ಇವತ್ತು ವೆಜಿಟೇಬಲ್ಸ್ ಅವಲಕ್ಕಿ ಮಾಡಿದ್ದೆ. ಸೊ ವೆಜಿಟೇಬಲ್ಸಿಂದ ನಾವು ಏನು ಫೈಬರ್ ಸಿಗುತ್ತೆ, ಅವಲಕ್ಕಿಯಿಂದ ಕಾರ್ಬ್ಸು, ಮೊಟ್ಟೆಯಿಂದ ಪ್ರೋಟೀನ್ ಸಿಗುತ್ತೆ. ಸೊ ಇಟ್ಸ್ ಅ ಕಂಪ್ಲೀಟ್ ಮೀಲ್, ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ನನ್ನ ಮಾರ್ನಿಂಗ್ ರುಟೀನ್ ಏನಿದೆ ಅದನ್ನ 7:30-8 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ತೀನಿ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ನಾನೇನು ಸ್ಕಿನ್ ಕೇರ್ ಮಾಡಿಕೊಂಡು ಸ್ಟ್ರೆಚಿಂಗ್ ಮಾಡಿ ಮೆಡಿಟೇಷನ್ ಮಾಡಿ ಅದಾದ ನಂತರ ನಾನು ಇವಾಗ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ ಸೂರ್ಯ ನಮಸ್ಕಾರ ಇರ್ಬೋದು, ಬುಕ್ ಓದೋದಿರ್ಬೋದು ಅಥವಾ ಜರ್ನಲಿಂಗ್ ಮಾಡೋದಿರ್ಬೋದು, ಅದ್ರ ಜೊತೆಗೆ ಸ್ವಲ್ಪ ವಾಕ್ ಮಾಡೋದಿರ್ಬೋದು. ಇದೆಲ್ಲದನ್ನು 7:30-8 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಒಂದು 30 to 40 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ ನನಗೆ. ಅದ್ರ ಜೊತೆಗೆ ಅಡುಗೆ ಏನಾದರೂ ಆವಾಗಲೇ ಮಾಡೋದಿದ್ರೆ ಮಾಡಿ ಮುಗಿಸ್ಬಿಡ್ತೀನಿ. ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಿದ್ರೆ ಅಥವಾ ನಂಗೆ ಜಾಸ್ತಿ ಕೆಲಸ ಇದ್ದರೆ ಆವಾಗಲೇ ಮಾಡಿ ಮುಗಿಸ್ಬಿಡ್ತೀನಿ. ಅಥವಾ ಏನಾದರೂ ಇನ್ಸ್ಟೆಂಟಾಗಿ ತಿನ್ನುವಂಥ ಏನಾದರೂ ಅಡುಗೆಗಳನ್ನ ಮಾಡೋದಾದರೆ ಅದನ್ನು ಸ್ವಲ್ಪ ಮಧ್ಯಾಹ್ನ ಲಂಚ್ ಟೈಮಿಗೆ ಅಡುಗೆನ ಮಾಡ್ಕೊತೀನಿ. ಇವತ್ತು ಪಪ್ಪ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಬನ್ನಿ ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಸೊ ಫಸ್ಟಿಲಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ಈ ಥರ ಚಿಕನ್ ತೊಗೊಂಡಿದ್ದೀನಿ, ಸಾಫ್ಟ್ ಚಿಕನ್, ಬ್ರಾಯ್ಲರ್ ಕೋಳಿ ಬರುತ್ತಲ್ಲ ಅದನ್ನು 1 kg ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ನಾನು ಮೊಸರು ಸೇರಿಸ್ತಾ ಇದ್ದೀನಿ. ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕಾಗತ್ತೆ. ಸೊ ಮೊಸರು ಸೇರಿಸೋದ್ರಿಂದ ಚಿಕನ್ನು ಮೆತ್ತಗೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮೊಸರು ಸೇರಿಸಿ ಸ್ವಲ್ಪ ಹೊತ್ತು ಒಂದು 30 ಮಿನಿಟ್ಸು ಇದನ್ನ ಮ್ಯಾರಿನೇಟ್ ಆಗೋಕ್ಕೆ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು 1 ಇಡಿಯಷ್ಟು ನಾನು ಪುದೀನ ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ 1 ಕಟ್ಟಷ್ಟು ಬರೀ ಎಲೆನ ಬಿಡಿಸ್ಕೊಂಡಿರ್ತೀವಲ್ಲ ಆ ಥರದ್ದು ಮೆಂತ್ಯ ಸೊಪ್ಪು ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು 10 ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ. ಇದ್ರ ಜೊತೆಗೆ ಒಂದು ಅರ್ಧ ಕಟ್ಟಷ್ಟು ನಾನು ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ. ಸೊ ಇವಾಗ ಒಂದು ಬಾಣಲಿ ಇಟ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಇವಾಗ ನಾನು ಏನು ಹೇಳ್ದೆ ಇದೆಲ್ಲದನ್ನು ಗ್ರೀನ್ಸ್ ಇದನ್ನೆಲ್ಲ ಹುರ್ಕೊಳ್ಳೋಣ. ಹುರ್ಕೊಂಡ್ರೆ ಒಂಥರ ಕಲರು ಚೆನ್ನಾಗಿ ಬರುತ್ತೆ,
ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸೊ ಇದೆಲ್ಲದನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು ನೀಟಾಗಿ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ ಈ ಥರ ಆಗೋವರೆಗೂ ನೀಟಾಗಿ ಹುರ್ಕೊಂಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ಕುಕ್ಕರ್ ತೊಗೊಳ್ಳೋಣ. ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ಪೂನಿಂದ 2 ಸ್ಪೂನ್ ಅಷ್ಟು ಆಯಿಲ್ ಹಾಕಿ 2 ಪಲಾವ್ ಎಲೆ, 1 ಇಂಚಷ್ಟು ಚಕ್ಕೆ, 1-2 ಏಲಕ್ಕಿನ ಹಾಕ್ಬಿಟ್ಟು ಹುರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಾದ ನಂತರ ನಾನಿಲ್ಲಿ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಬೆಂದ ನಂತರ ನಾವು ಅವಾಗಲೇ ಗ್ರೀನ್ಸ್ ಏನು ಹುರ್ಕೊಂಡಿದ್ವಿ ನೋಡಿ, ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಬಿಟ್ಟು 2 ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣಗೆ ಹೆಚ್ಕೊಂಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು, ನೀರೆಲ್ಲ ಹಿಂಗೋಗೋವರೆಗೂ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಾಣಲಿನಲ್ಲಿ 1-2 ಪಲಾವ್ ಎಲೆ, 1 ಇಂಚ್ ಚಕ್ಕೆ, 3-4 ಇದು ಮರಾಠಿ ಮುಗ್ಗು ಅಂತ ಬರುತ್ತಲ್ಲ ಅದು, ಅದ್ರ ಜೊತೆಗೆ 4 ಲವಂಗ, 1/2 ಸ್ಪೂನಷ್ಟು ಗಸಗಸೆ, 1/2 ಸ್ಪೂನ್ ಸೋಂಪು ಕಾಳು, 1/2 ಸ್ಪೂನ್ ಜೀರಿಗೆ, ಇದೆಲ್ಲದನ್ನು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಸೊ ಇವಾಗ ನಾವು ಗ್ರೀನ್ಸು ಟೊಮೊಟೊ ಎಲ್ಲ ಏನು ಚೆನ್ನಾಗಿ ಬೆಂದಿರುತ್ತೆ ನೋಡಿ, ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಇದಕ್ಕೆ ಸೇರಿಸ್ಬಿಟ್ಟು ನಾವು ಹುರ್ಕೊಂಡಿದ್ದಂಥ ಮಸಾಲ ಏನಿರುತ್ತೆ ಅದನ್ನ ಮಿಕ್ಸಿ ಮಾಡಿದ್ದೀವಲ್ಲ ಆ ಪೌಡರ್ನ ತೊಗೊಂಬಿಟ್ಟು ಇದಕ್ಕೆ ಸೇರಿಸ್ಬೇಕಾಗತ್ತೆ. ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಕ್ಕಿಡಬೇಕು. ಚಿಕನ್ ಎಲ್ಲ ಎಣ್ಣೆ ಬಿಟ್ಕೊಂಡಿದ ನಂತರ ನಾನು 5 ಲೋಟದಷ್ಟು ಅಕ್ಕಿ ನೆನೆಸಿಟ್ಟಿರೋ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಕಲಿಸ್ಬೇಕಾಗುತ್ತೆ. ನೋಡಿ ಈ ಲೋಟದಲ್ಲಿ ನಾನು 5 ಲೋಟ ಅಕ್ಕಿ ಹಾಕಿದ್ದೀನಿ, ಇದಕ್ಕೆ ನಾನು 9 ಲೋಟ ನೀರು ಸೇರಿಸ್ತಾ ಇದ್ದೀನಿ. ಸೊ ಆವಾಗ ಏನು ಬಿರಿಯಾನಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇದಕ್ಕೆ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಆವಾಗಲೇ ಉಪ್ಪು ಹಾಕಿದೆ, ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ದೆ. ಸೊ ಇವಾಗ ನಾನು ವಿಷಲ್ ಮುಚ್ಚಿಬಿಟ್ಟು 1-2 ವಿಷಲ್ ಬರೋವರೆಗೂ ಬೇಯಿಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ. ಟೇಸ್ಟ್ ಅಂತೂ ಅಷ್ಟು ಸಖತ್ತಾಗಿ ಬಂದಿತ್ತು. ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂದರು. ಎಂಥ ಹೋಟೆಲ್ಗೆ ಹೋಗೋದು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಬಿರಿಯಾನಿ. ನನ್ನ ಹಸ್ಬೆಂಡ್ ಅಂತೂ ನೀನೇ ಹೋಟ್ಲಿಟ್ಬಿಡು ಅಂತ ಇರ್ತಾರೆ, ಅಷ್ಟು ಸಖತ್ತಾಗಿತ್ತು ಬಿರಿಯಾನಿ. ಇವಾಗ ನಾನು ನಮ್ಮ ಅಮ್ಮ ಮಾಡೋ ಥರ ಚಿಕನ್ ಕರಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರಲ್ಲಿ 2 ಈರುಳ್ಳಿ, 2 ಟೊಮೊಟೊನ ಮಿಕ್ಸಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಅದಾದ ನಂತರ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ನಾವು ಅದೇನು ಗ್ರೈಂಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ವಿ ನೋಡಿ, ಅದನ್ನು ನಾವು ಇದಕ್ಕೆ ಸೇರಿಸ್ಬಿಟ್ಟು ಇದಾದ ನಂತರ ನಾನು 1.5-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಬಿಟ್ಟು ಇದೆಲ್ಲದನ್ನು ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕಾಗತ್ತೆ. ಇದಾದ ನಂತರ ನಾನು ಇದಕ್ಕೆ 2 kg ಚಿಕನ್ ಸೇರಿಸ್ತಾ ಇದ್ದೀನಿ. ಇದು ಕೂಡ ಸಾಫ್ಟ್ ಚಿಕನ್, ಬ್ರಾಯ್ಲರ್ ಕೋಳಿ ಬರುತ್ತೆ ನೋಡಿ ಅದೇನೆ. ಇದನ್ನೆಲ್ಲದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ. ಚಿಕನ್ನ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರಿಬೇಕು ಯಾವಾಗ್ಲೂ. ಅದಾದ ನಂತರ ನೋಡ್ಬೋದು ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ 2-3 ಟೇಬಲ್ ಸ್ಪೂನ್ ಅಷ್ಟು ಕಾಯಿ, 2 ಏಲಕ್ಕಿ, 1 ಇಂಚು ಚಕ್ಕೆ, ಇದಿಷ್ಟನ್ನು ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ಅದೇ ಚಿಕನ್ಗೆ ನಾನು ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೇರಿಸ್ತಾ ಇದ್ದೀನಿ. ಇದು ಮುಂಚೆನೇ ಸೇರಿಸ್ಕೋಬೋದು. ಇದಕ್ಕೆ ನಾನು 1 ಸ್ಪೂನ್ ಖಾರದ ಪುಡಿ, 1-2 ಸ್ಪೂನ್ ಮನೆಯಲ್ಲಿ ಏನು ನಾವು ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀವಿ ನೋಡಿ, ಅದು ನಮ್ಮ ಮನೆ ಸಾಂಬಾರು ಪೌಡರ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಅದ್ರ ಜೊತೆಗೆ 1/2-1 ಸ್ಪೂನ್ ಅಷ್ಟು ಗರಂ ಮಸಾಲ, ಅದಕ್ಕೆ 1/2 ಸ್ಪೂನಷ್ಟು ಪೆಪ್ಪರ್ ಪೌಡರು, 1 ಸ್ಪೂನಷ್ಟು ನಾನು ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಅದು ಆಪ್ಷನಲ್ಲು. ಇದ್ರ ಜೊತೆಗೆ ನಾನು ಮಿಕ್ಸಿ ಮಾಡಿದಂಥ ಕಾಯ್ದೇನಿತ್ತು ನೋಡಿ ಅದನ್ನ ತಗೊಂಬಂದು ಇದಕ್ಕೆ ಪೇಸ್ಟ್ನ ಸೇರಿಸಿ ಇದಕ್ಕೆ ನಾನು 2-3 ಲೋಟದಷ್ಟು ನೀರು ಇದ್ಬಿಟ್ಟು ಏನು ಕುಕ್ಕರ್ ಮುಚ್ಚಳ ಮುಚ್ಚಿ 2-3 ವಿಷಲ್ ಕೂಗ್ಸಿದ್ರೆ ನೋಡಿ ಎಷ್ಟು ಚೆನ್ನಾಗಿರೋ ಚಿಕನ್ ಕರಿ ರೆಡಿ ಆಗೋಗುತ್ತೆ. ಇದು ನಾಟಿ ಸ್ಟೈಲ್, ಹಳ್ಳಿ ಸ್ಟೈಲ್ ಚಿಕನ್ ಕರಿ ಅಂತ ಹೇಳ್ಬೋದು. ಇವತ್ತಿನ ಊಟ ಅಂತೂ ಎಷ್ಟು ಸಖತ್ತಾಗಿತ್ತು ಅಂದರೆ ನಮ್ಮ ಪಪ್ಪ ಅಂತೂ ಸಖತ್ ಇಷ್ಟಪಟ್ಟು ತಿಂದರು. ಬಿರಿಯಾನಿ ಮತ್ತು ಚಿಕನ್ ಕರಿ ಮತ್ತು ಸೌತೆಕಾಯಿ, ಈರುಳ್ಳಿ ಎಲ್ಲ ಹಾಕೊಂಡು ತಿಂದೆ. ಅದಾದ ನಂತರ ನನಗೆ ಸ್ವಲ್ಪ ಕೆಲಸ ಇತ್ತು ಹೊರ್ಗಡೆ, ಒಂದು ಶೂಟ್ ಇತ್ತು, ಬ್ರ್ಯಾಂಡ್ ಶೂಟ್ಗೋಸ್ಕರ ಹೋದೆ. ಅವಿನಾಶ್ ಕೂಡ ಬರಬೇಕಾಗಿತ್ತು ಈ ಬ್ರ್ಯಾಂಡ್ ಶೂಟ್ಗೆ. ನಮ್ಮದು ಒಂದು ಕಪಲ್ ಪೇಜ್ ಇದೆ, ಒಂದು ನನ್ನ ಪೇಜ್ ಇದೆ. ಸೊ ಕಪಲ್ ಪೇಜಿಗೆ ನಾವಿಬ್ಬರು ಶೂಟ್ ಮಾಡ್ತೀವಿ, ನನ್ನ ಪೇಜ್ಗಾದರೆ ನಾನು ಒಬ್ಬಳೇ ಶೂಟ್ ಮಾಡ್ತೀನಿ. ಸೊ ವೀಡಿಯೋಗ್ರಾಫರ್ನ ಕೂಡ ಕರೆಸ್ಕೊತೀವಿ ಯಾವ್ದಾರ ಬ್ರ್ಯಾಂಡ್ ಶೂಟ್ ಇದ್ದರೆ. ಅದರ್ವೈಸ್ ನಾನು ಒಬ್ಬಳೇ ಶೂಟ್ ಮಾಡ್ಕೊಂಡು ನಾನೇ ಎಡಿಟ್ ಮಾಡ್ಕೊತೀನಿ. ಇದಕ್ಕೆ ಹೋಗಿ ಬಂದ ನಂತರ ನಮ್ಮ ಮನೇಲಿ ನೋಡ್ಬೋದು ಅರಸು ಪಿಕ್ಚರ್ ನೋಡ್ತವ್ರೆ. ಯಾವಾಗಲೂ ಅರಸು ಫಿಲಮ್ ಅಂತೂ ನಮ್ಮ ಮನೇಲಿ ಕಂಪಲ್ಸರಿ ಅಂತ ಹೇಳ್ಬೋದು.
ಇದಾದಮೇಲೆ ಮೇಕಪ್ ಹಾಕಿದ್ನಲ್ಲ, ಅದೇ ಮೇಕಪ್ಪಲ್ಲಿ ಒಂದೆರಡು ಫ್ಯಾಷನ್ ಶೂಟ್ಸ್ ಇದ್ವು, ಅದನ್ನು ಕೂಡ ಮುಗಿಸ್ಬಿಟ್ಟು ನೆಕ್ಸ್ಟು ನಾನು ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಕೆಲಸ ಬಂದುಬಿಟ್ಟು ನಂದು ಮೋಸ್ಟ್ಲಿ ಮೊಬೈಲಲ್ಲೇ ಇರುತ್ತೆ. ಎಡಿಟಿಂಗ್ ಎಲ್ಲ ನಾನು ಮೊಬೈಲಲ್ಲೇ ಮಾಡ್ಕೊತೀನಿ. ಬಟ್ ರಿಸರ್ಚ್ ಇರ್ಬೋದು ಅಥವಾ ಸ್ಕ್ರಿಪ್ಟಿಂಗ್ ಏನಾದರೂ ಇದ್ದರೆ ನಾನು ಟ್ಯಾಬಲ್ಲಿ ಮಾಡ್ಕೊತೀನಿ. ಹಾಗೆ ನನ್ನ ಕಂಪ್ನಿ ವರ್ಕ್ ಏನಿದೆ, ನಾನು ಸೋಷಿಯಲ್ ಮೀಡಿಯಾ ಆ್ಯಂಡ್ PR ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಲ್ಲ, ನನ್ನ ವರ್ಕ್ ಮಾಡ್ತಿರೋ ಅಂಥ ಕಂಪ್ನಿ ಹೆಸರು ಬಂದು ಡೂವರ್ಸ್ ವರ್ಡ್ ಅಂತ ಹೇಳಿಬಿಟ್ಟು ಅದ್ರ ವರ್ಕ್ನ ಟ್ಯಾಬಲ್ಲಿ ಮಾಡ್ಕೊತೀನಿ. ಸೊ ಹಾಗಾಗಿ ನಾನು ನಿಮಗೆ ನನ್ನ ವರ್ಕ್ನ ತೋರ್ಸೋಕ್ಕಾಗೋದು ಇಲ್ಲ. ಮೋಸ್ಟ್ಲಿ ಎಲ್ಲ ಮೊಬೈಲಲ್ಲೇ ಮಾಡ್ಕೊಳ್ಳೋದ್ರಿಂದ, ನಾನು ಇದೇ ಮೊಬೈಲಲ್ಲಿ ಶೂಟ್ ಮಾಡೋದ್ರಿಂದ. ಸೊ ಇದಾಗಿತ್ತು ನನ್ನ ಏನು ವರ್ಕ್ ರುಟೀನು. ನನ್ನ ವರ್ಕ್ ಎಲ್ಲ ಮುಗಿಸಿದ ನಂತರ ನಾನು ಜಿಮ್ಗೆ ಹೋದೆ. ಸೊ ಜಿಮ್ಮಲ್ಲಿ ನೋಡ್ಬೋದು, ಫಸ್ಟು ನಾನು ಸೈಕ್ಲಿಂಗ್ ಮತ್ತು ನಾನು ವಾಕಿಂಗ್ ಮಾಡ್ತೀನಿ. 10 ಮಿನಿಟ್ಸ್ ಅಷ್ಟು ಅದನ್ನ ಮಾಡಿದ ನಂತರ ಇವತ್ತು 500 ಸ್ಕಿಪ್ಪಿಂಗ್ ಕೂಡ ಮಾಡಿದೆ. ಇವತ್ತು ಫುಲ್ ಬಾಡಿ ವರ್ಕೌಟ್ ಮಾಡಿದೆ. ಸೊ ನೀವು ನೋಡ್ಬೋದು, ನನ್ನ ಹಸ್ಬೆಂಡೇ ನನಗೆ ಕೋಚ್. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಲಿಟ್ರಲಿ ಅವರೇ ನನಗೆ ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ನಾನು ನಾನು 18 kgs ಏನು ವೆಯ್ಟ್ ಲಾಸ್ ಆಗಿದ್ದೀನಿ, ಅದಕ್ಕೆ ಒಂದು ಮೇಯ್ನ್ ಕಾರಣ ನನ್ನ ಹಸ್ಬೆಂಡ್ ಕೂಡ ಅಂತ ಹೇಳ್ಬೋದು. ಅವರು ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ಡೆಫಿನೆಟಾಗಿ ನಾನು ಅಚೀವ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ನಾನು ಏನೇ ಮಾಡಲಿ, ಕೆಲಸ ಮಾಡಲಿ, ನಾನು ಎಂಥದೇ ಮಾಡಲಿ ಆಯಿತಾ, ನಾನು ಬೇಕಾದ್ರೆ ಒಂದು ಕೆಟ್ಟ ಕೆಲಸ ಮಾಡಿದ್ರೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಲಿಟ್ರಲಿ ನಾನು ಏನು ಮಾಡಿದ್ರೂ ಅದಕ್ಕೆ ಅವರು ಹಿಂದೆ ನಿಂತ್ಕೊಂಡು ಪುಷ್ ಮಾಡ್ತಾರೆ, ಇನ್ನೂ ಮಾಡು, ಚೆನ್ನಾಗಿ ಮಾಡ್ತೀಯಾ, ಮಾಡು ಅಂತ ಹೇಳ್ಬಿಟ್ಟು. ಸೊ ನನಗೆ ಕೆಲವೊಂದು ವರ್ಕೌಟ್ಗಳು ಚೆನ್ನಾಗಿ ಬರಲ್ಲ, ಅದನ್ನು ಕೂಡ ಕರೆಕ್ಟಾಗಿ ನಿಂತು ನನ್ನ ಜೊತೆಯಲ್ಲೇ ನಿಂತ್ಕೊಂಡು ಹೇಳ್ಕೊಡ್ತಾರೆ ನನಗೆ. ಸೊ ನಾನು ಎಲ್ಲ ಫಾರ್ಮ್ ಆಫ್ ವರ್ಕೌಟ್ನು 3 ಸೆಟ್ಸ್ ಮಾಡ್ತೀನಿ. ಇದೆಲ್ಲದನ್ನು ನೀವು ನೋಡ್ದಂಗೆ. ಸೊ ಆಮೇಲೆ ಎಷ್ಟೊಂದು ಜನ ನನಗೆ ವರ್ಕೌಟ್ದು ವಿಡಿಯೋ ಮಾಡಿ ಅಂತ ಕೇಳಿದ್ರು. ನನಗೇನು ವರ್ಕೌಟು ಬರುತ್ತೆ ಆಯಿತಾ, ಬಟ್ ತುಂಬಾ ಚೆನ್ನಾಗಿ ಕೋಚ್ಗಳಷ್ಟು ಚೆನ್ನಾಗೆಲ್ಲ ಬರಲ್ಲ. ಹಾಗಾಗಿ ನನಗೆ ಬರ್ದಲೇ ಇರೋವಂಥದ್ದನ್ನ ನನಗೆ ನಿಮಗೆ ಹೇಳ್ಕೊಡೋದಕ್ಕೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ತೋರಿಸ್ಕೊಡಲ್ಲ ಅಷ್ಟೇ. ಸೊ ಇವತ್ತಿನ ದಿನ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.